6ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಫಸ್ಟು ಈ ಸೂಜಿನ ಎತ್ಕೊಂಡು ಫಸ್ಟು ಫ್ರೆಶ್ ವಾಟರ್ ಒಂದು ಸೋಡಿಯಂ ಕಾರ್ಬೋನೇಟ್ ಹಾಕಿರೋದು ಒಂದು ವಾಟರ್ ಎತ್ಕೊಂಡು, ಆಮೇಲೆ 8 ಪೀಸಸ್ಸು ಲೀಫ್ ಹಾಕ್ತು, ಆಮೇಲೆ ಸೋಡಿಯಂ ಕಾರ್ಬೋನೇಟು ವಾಟರ್ ಎತ್ಕೊಂಡು, ಆಮೇಲೆ ಅದನ್ನ ಮಿಕ್ಸಿಂಗ್ ಮಾಡಿದ್ರು. ಅದಾದಮೇಲೆ ಎಲೆಗಳೆಲ್ಲ ಕೆಳಗೆ ಬಂತು. 3 ml ವಾಟರ್ ಎತ್ಕೊಂಡಿದ್ದು, ಎಲೆಗಳೆಲ್ಲ ಕೆಳಗೆ ಬಂತು. ಆಮೇಲೆ 3 ml ವಾಟರ್ ಹತ್ರ ಬಂದಾಗ ಲೀಫು ಅದನ್ನ ನೀರನ್ನ ಚೇಂಜ್ ಮಾಡಿ ಫ್ರೆಶ್ ವಾಟರ್ ಹಾಕ್ಕೊಂಡು, ಆಮೇಲೆ ಅದನ್ನು 5 ml ತೊಗೊಂಡು ಬಿಸಿಲಿಗೆ ಎತ್ಕೊಂಡೋಗಿ ಇಟ್ಟು ಆ ಎಲೆಗಳೆಲ್ಲ ಮೇಲೆ ಬಬಲ್ಸ್ ಎಲೆಗಳನ್ನೆಲ್ಲ ಮೇಲೆ ಎತ್ಕೊಬೇಕು. ಹೇಳಿರ್ಬೇಕು ಸ್ಟಾರ್ಟಿಂಗ್ ಅಲ್ಲ ನನ್ನ ಹೆಸರು ಸುಮನ್ ನಾಯಕ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲೆಗಳು ಹೇಗೆ ಊಟ ಮಾಡುತ್ತದೆ ಅಂತ ಲಾಸ್ಟ್ ಕ್ಲಾಸಲ್ಲಿ ನಾನು ತಿಳ್ಕೊಂಡಿದ್ದೀನಿ. ಸರಿ, ಎಲೆಗಳು ರಿಯಾಕ್ಷನ್ ತಿಳ್ಕೊಂಡ್ವಿ. ಮತ್ತೆ ಯಾವ್ದ್ಯಾವ್ದ್ರಿಂದ ಗಿಡಗಳು ಬೆಳೆಯೋಕ್ಕೆ ಸಹಾಯ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಮತ್ತೆ ಅದು ಏನನ್ನ ತಗೊಂಡು ಏನನ್ನ ಬಿಡುತ್ತೆ ಅಂತ ತಿಳ್ಕೊಂಡ್ವಿ. ಸನ್ಲೈಟು, ವಾಟರು, ಮತ್ತೆ ಸೋಡಿಯಂ ಬೈಕಾರ್ಬೊನೇಟ್ ಇಂದ ತಿಳ್ಕೊಂಡ್ವಿ ನಾವು ಎಲೆಗಳು ಹೇಗೆ ಊಟ ಮಾಡ್ತಾರೆ ಅಂತ.